ಎಕ್ಸಾಂಪಲ್ ತಗೊಂಡ್ರವರು ಕೂಡ ಸರ್ ಒಂದ್ ಹಿಂಸೆ ಕೊಟ್ಟಿದ್ದಾರೆ 2-3 ತಿಂಗಳಿಂದ ಸ್ವಲ್ಪ ಲೇಟ್ ಆಯ್ತು ಅಂತ ಪೇಮೆಂಟ್ ನರಕ. ಅದು ನೋಡ್ಬಿಟ್ಟು ಎಷ್ಟು CR ಇದು ಮಾಡಿಸಿದ್ರ ಮೇಡಮ್? ಫಸ್ಟ್ ಕ್ಯಾಪಿಟಲ್ಸ್ ಸರ್ ಆಲ್ಮೋಸ್ಟ್ 20 CR ವರೆಗೂ ಮಾಡಿದ್ದೀನಿ. ಹೌದಾ? ನಾನು ಪೇಔಟ್ ಎಷ್ಟು ಸ್ಟಾರ್ಟಿಂಗ್ ಮಾಡಿದ್ದು 1 CR ಮೇಲೆ ಮಾಡಿದ್ದೀನಿ ಪೇಔಟ್. ಸ್ಟಾರ್ಟಿಂಗ್ ಮಾಡಿದ್ದೀವಿ 10 ಲಕ್ಷ ಶುರು ಮಾಡಿದ್ದಲ್ಲ ಮೇಡಮ್ ನೀವು? 10 ಲಕ್ಷ ಶುರು ಮಾಡಿದ್ದೆ, 2 ಲಕ್ಷ ಮಾಡಿದ್ದು. ಹಾಂ, 2 ಲಕ್ಷದಿಂದ 20 ಕೋಟಿವರೆಗೂ ಟ್ರಾನ್ಸಾಕ್ಷನ್ ಮಾಡಿದ್ರಿ. ಹಾಂ, ಓಕೆ. ಈಗಿರೋ ಆಪರ್ಚುನಿಟಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಸಿಕ್ತಲ್ಲ ಪ್ಲಾಟ್ಫಾರ್ಮು, ಹಿಂಗಾಗಿದ್ರೆ ಇನ್ನೂ ಚೆನ್ನಾಗಿದೆ ಮೇಡಮ್. ಇದು ಗ್ಲೋಬಲ್ ಸರ್ವಿಸ್ ಅಂತಾನೆ ಮೇಡಮ್ ಇದು? ಯಾವುದು ಸರ್? ಈಗ ತಾವು ಟ್ರೈನಿಂಗ್ ಮಾಡ್ತಾ ಇರೋದು? ಹೌದು, ಅವರಿಂದ ತಗೊಂಡು ಆಕ್ಚುಲಿ ಈಗ ಹೆಂಗಾಗಿದ್ದೀನಿ ಅಂದ್ರೆ ಸರ್, ಲೈಟ್ ಆಗಿ ಅವ್ರ ಅಕೌಂಟ್ ಅನ್ನು ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ಅವರಿಗೂ ಏನೋ ಅಡ್ವಾಂಟೇಜ್ ಇದ್ರೆ ಅಲ್ಲ ಸರ್, ನಮಗೂ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಗೈಡ್ ಮಾಡೋದು. ಸೊ ಈಗ ಅವ್ರ ಅಕೌಂಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಫಂಡೆಡ್ ಅಕೌಂಟ್ ಅಂತ ಅವರೇ ಫಂಡ್ ಹಾಕಿದ್ದಾರೆ. ಸೊ ಅದ್ರಲ್ಲಿ ಐ ಆಮ್ ಡೂಯಿಂಗ್. ಬಟ್ ಆ ಇನ್ಫಾರ್ಮೇಶನ್ ಗೊತ್ತಾದ್ಮೇಲೆ ನಮ್ಮ ಫಂಡ್ ಅಲ್ಲಿ ಮಾಡಿದ್ರೆ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ. ಅರ್ಥ ಆಯ್ತು. ಅವ್ರದಕ್ಕಿಂತ ಏನಪ್ಪ ಅಂತ ಹೇಳಿದ್ರೆ ಈಗ 2 ಆಯ್ತು. ಈಗ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಇದೆ, ಅವರಿಂದ ನಿಮ್ಗೆ ಹೆಲ್ಪ್ ಇದೆ, ನಿಮ್ಗೆ ಹೆಲ್ಪ್ ಇದೆ, ನೀವು ಹೊಸ ಸ್ಟ್ರಾಟಜಿ ಕಲ್ತ್ಕೊಂಡಿದ್ದೀನಿ. ಸೊ ಅದು ಅಡ್ವಾಂಟೇಜ್ ಜಾಸ್ತಿ ಈಗ. ಸರಿ ಸರಿ ಸರಿ. ಹಾಂ, ಆಮೇಲೆ ಇದು ನಮ್ಮ ಮೈಸೂರಲ್ಲಿ ಒಬ್ಬ ನನ್ನ ರಿಲೇಷನ್ ಇದ್ದಾನೆ, ಅವ್ನು ಪರಿಚಯ ಮಾಡಿಸ್ತೀನಿ. ಅವನು ಎಂಥ ಮಹಾನ್ ಭಾವ ಅಂತ ಹೇಳಿದ್ರೆ $10,000 ಕೊಡ್ತಾರೆ, ಅದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಅಗ್ರಿಮೆಂಟ್ ನಾನು ಯಾವಾಗ ಬರ್ತೀನಿ ನೀವು ಈ ಕಡೆ ಬಂದ್ಬಿಟ್ಟು ಸೈನ್ ಮಾಡ್ತೀನಿ. ಇದರಲ್ಲಿ ಏನಾದರೂ ಅಕಸ್ಮಾತ್ ಲಾಸ್ ಆಗುವಂಥದ್ದು ಏನೇ ಇದ್ರು ಅದಕ್ಕೆ ನಾನೇ ಯುವರ್ ಕ್ಯಾಪಿಟಲ್ ಇಸ್ 100%. ಮೇಡಮ್, ಎಷ್ಟು ವರ್ಷದಿಂದ ನಡೀತಿದೆ ಇದು? ಹೇಳಿ. ಎಷ್ಟು ವರ್ಷದಿಂದ ನಡೀತಿದೆ? 4 ವರ್ಷ. 4 ವರ್ಷ. ನೀವು 4 ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು 10 ವರ್ಷ ನಡೀತಿದೆ ಇದು. ನಿಮ್ಗೆ ಎಷ್ಟಿದೆ ಮೇಡಮ್ ಪ್ರಾಫಿಟ್? ಬಾರಿ ತುಂಬಾ ವರ್ಷಗಳಿಂದ ನಡೀತಾ ಇದೆ ಇದು. ಆಲ್ಮೋಸ್ಟ್ 50-60 ವರ್ಷದಿಂದನೂ ನಡೀತಿದೆ ಇದು ಶೇರ್ ಮಾರ್ಕೆಟ್ ಅನ್ನೋದು. ಅದೇನು ಈಗ ಹೊಸದಾಗಿ ಕಂಪ್ನಿ ಅಲ್ಲ, ನೀವು ಸಣ್ಣಲ್ಲ, ನಮ್ಮ ಮರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರೋವರೆಗೂ ಕೂಡ ಇದು ಕಂಟಿನ್ಯೂ. ನಿಮಗೆ ಜಗತ್ ನಡೀತಾ ಇರೋದೇ ಶೇರ್ ಮಾರ್ಕೆಟ್ ಮೇಲೆ ಸರ್. ನಿಮಗೆ ಶುಗರ್ ರೇಟ್ ಜಾಸ್ತಿ ಆಗತ್ತಾ, ಅದು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ನಿಮಗೆ ಆಯಿಲ್ ರೇಟ್ ಜಾಸ್ತಿ ಆಗುತ್ತಾ, ನಿಮಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತಾ, ಗೋಲ್ಡ್ ಕೂಡ ಟ್ರೇಡ್ ಮಾಡ್ತೀವಿ ಸರ್. ಗೋಲ್ಡ್ ರೇಟ್ ಅಪ್ ಅಂಡ್ ಡೌನ್ಸ್ ಆಗ್ತಿರುತ್ತಲ್ಲ, ಸೊ ಅದು ಕೂಡ ಟ್ರೇಡ್ ಮಾಡ್ತೀವಿ ನಾವು. ಸೊ ಇದಕ್ಕೆ ನಾನ್ ಸ್ಟಾಪ್ ಅನ್ನೋದಿಲ್ಲ. ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನನೂ ಶೇರ್ ಮಾರ್ಕೆಟ್ ಇದ್ದೇ ಇರುತ್ತೆ. ಇದು ಟ್ರೇಡಿಂಗ್ ಅಂತಾರಲ್ಲ, ನಥಿಂಗ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮ್ ದುಡ್ಡು ನನ್ನ ಅಕೌಂಟಿಗೆ ಬರುತ್ತೆ, ನಾನು ವರ್ಕ್ ಮಾಡಿ ನಿಮಗೆ ದುಡ್ಡು ಕೊಡ್ತೀನಿ. ನಾನು ಇನ್ನೊಂದು ಕಂಪ್ನಿಗಾಗ್ಲಿ ಇನ್ನೊಬ್ರ ಹತ್ರ ಆಗಲಿ ಯಾರ ಹತ್ರನೂ ಹೋಗಿ ಈಗ ನಮಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀರಾ? ಅಗ್ರಿಮೆಂಟ್ ಕೊಡ್ತಾರೆ, ಅಗ್ರಿಮೆಂಟ್ ಪ್ಲಸ್ ಚೆಕ್ ಕೊಡ್ತಾರೆ. ಈಗ ನಾವು ಇವತ್ತೇ ಕ್ಯಾಶ್ ಕೊಡ್ಬೋದು, ಇಲ್ಲ ಬೇಡ ಬಿಡಿ ನಿಮ್ಮ ಅಕೌಂಟ್ನೆಲ್ಲ ಕಳಿಸಿ, ಯಾಕಂದ್ರೆ ನಮಗೂ ಒಂದು ಎವಿಡೆನ್ಸ್ ಅಂತ ಇರುತ್ತೆ. ನಮಗೂ ಕಂಫರ್ಟಬಲ್. ಕ್ಯಾಶ್ಗಿಂತ RTGS ಬೆಟರ್. ಓಕೆ. ಆಮೇಲೆ ಮೇಡಮ್, ಸೊ ಇವರು ಇದು ಡೈಲಾಮದಲ್ಲಿ ಇದ್ದಾರೆ. ಸೊ ಇವ್ರು ಹಾಕಿದ್ಮೇಲೆ ಅವರು ನೆಕ್ಸ್ಟ್ ಯೋಚನೆ ಮಾಡಿ ಹಾಕಿ ಇವರು ಇದು ಮಾಡ್ತಾರೆ. ಇವ್ರದ್ದು ಪ್ಲಾನಿಂಗ್ ಇದೆ ಅವ್ರದ್ದು. ಬೇಕಾ? ಕೊಡಿ ಸರ್, ನಿಮ್ಮದು ಆಧಾರ್ ಕಾರ್ಡ್ಗಳು ಇಬ್ಬರದನ್ನು ಕಳಿಸಿ. ನಾನು ಕಳಿಸ್ಕೊಡ್ತೀನಿ ಮೇಡಮ್. ಈಗ ನಿಮ್ಮದು ಇದ್ರ ಪ್ರಕಾರ ಸ್ಪೆಲ್ ಮಾಡಿ ಸರ್, ಅಕೌಂಟ್ ಪ್ರಕಾರ ಏನಿದೆ ಹೇಳಿ. ಇಲ್ಲ ಬಿಡಿ, ನೀವು ನಾನು ಇದಕ್ಕೆ ಕಳಿಸ್ಕೊಡ್ತೀನಿ, ಆಮೇಲೆ ಹಾಕೊಂಡ್ರೆ ಆಯಿತು. ಇಲ್ಲ ಹೇಳ್ಬಿಡಿ ಅವ್ರೆ, ಮತ್ತೆ ಇನ್ನೊಂದ್ಸಲಿ ಇದು ಮಾಡೋಕ್ಕಾಗಲ್ಲ. ನಾನು ಇದನ್ನ ಇವ್ರಿಗೆ ಕೊಟ್ಟಿರ್ತೀನಿ ಸರ್, ನನ್ನ ಹತ್ರ ಇರುತ್ತದು. ನೀವು ಇನ್ವೆಸ್ಟ್ ಮಾಡೋದ್ಮೇಲೆ ಕೊಡ್ತೀನಿ. ಬರಬೇಕಿಲ್ಲ, ನಾನು ಮೈಸೂರಿಗೆ ಬರಬೇಕು ಇದನ್ನು ಕೊಡೋದಕ್ಕೆ. ಓಕೆ ಓಕೆ ಓಕೆ. ಹಾಂ, ಮಾಮೂಲಿ ಆಧಾರ್ ಕಾರ್ಡ್ ಪ್ರಕಾರ ಹೇಳಪ್ಪ, ತೊಂದರೆ ಇಲ್ಲ. ಆಧಾರ್ ಕಾರ್ಡ್ ನಂಬರ್ ಹೇಳು. ನಿಮ್ಗೆ ಆಧಾರ್ ಕಾರ್ಡ್ ಇದೆಯಾ? ಇಲ್ಲ ನನ್ನ ತಂದೆ. ಅಲ್ಲಪ್ಪ, ನಿಮ್ಮದು ಇದು ಬ್ಯಾಂಕಲ್ಲೆಲ್ಲ ಕರೆಕ್ಟ್ ಸ್ಪೆಲ್ಲಿಂಗ್ ಕೊಡಮ್ಮ ಸಾಕು. ವಿಶಾಂತ್ ಅಂತ ಹೇಳಿ. ಸ್ಪೆಲ್ VISHANT ಸರ್ಟಿಫಿಕೇಟಲ್ಲಿ ನಿಮ್ಮ SHANTH ಇದೇನು R. ನೀವೆಷ್ಟು ಸರ್ ಪ್ಲಾನ್ ಇರೋದು? 5 ಇದೆ.